ನಮಸ್ಕಾರ ಗೆಳೆಯರೆ. ಸ್ಟಾಕ್ ಮಾರ್ಕೆಟ್ ಕನ್ನಡ, ಹೌ ಟು ಲರ್ನ್ ಶೇರ್ ಮಾರ್ಕೆಟ್. ಡಿಸ್ಕ್ಲೇಮರ್ ಮಾಡಲು ನಾನು ಇಚ್ಛೆಪಡ್ತೀನಿ. ದಿಸ್ ಈಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಆಲ್ ದಿ ಕಂಟೆಂಟ್ಸ್ ಆಫ್ ದಿಸ್ ವಿಡಿಯೋ ಆರ್ ಫಾರ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಆಲ್ವೇಸ್ ಡೂ ಯುವರ್ ಓನ್ ರಿಸರ್ಚ್ ಬಿಫೋರ್ ಇನ್ವೆಸ್ಟಿಂಗ್. ಇದು ಸುಮ್ಮನೆ ಎಜುಕೇಷನ್ ಪರ್ಪಸ್ಗೋಸ್ಕರ ಅಷ್ಟೇ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿಲ್ಲ. ಸೊ ನೀವು ಒಂದು ಸರ್ತಿ ರಿಸರ್ಚ್ ಮಾಡಿ ಆದಮೇಲೆ ನೀವು ಇದನ್ನು ಸ್ಟಾಕ್ನ ಬೈ ಮಾಡ್ಬೋದು. ನಾನು ಮೊದಲೇ ಹೇಳ್ದಂಗೆ ನಿಮಗೆ ಟೈಪ್ಸ್ ಆಫ್ ಸ್ಟಾಕ್ಸ್ ಅಂದರೆ ಯಾವ ಥರ ಸ್ಟಾಕ್ಸ್ನ, ಲಾರ್ಜ್ ಕ್ಯಾಪ್ ಯಾವುದು, ಮಿಡ್ ಕ್ಯಾಪ್ ಯಾವುದು, ಸ್ಮಾಲ್ ಕ್ಯಾಪ್ ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಈಗ ಅದೇ ಪ್ರಕಾರವಾಗಿ ಲಾರ್ಜ್ ಕ್ಯಾಪು 20,000 ಕ್ರೋರ್ ಇರೋವು, ಮಿಡ್ ಕ್ಯಾಪ್ ಬಂದ್ಬಿಟ್ಟು 5,000ದಿಂದ 20,000 ಕ್ರೋರ್ ಇರೋವರೆಗೂ, ಸ್ಮಾಲ್ ಕ್ಯಾಪು 5,000 ಕಡಿಮೆಯಿಂದ ಇದಾಗುತ್ತೆ. ಸೊ ಅದು ಲಾರ್ಜ್ ಕ್ಯಾಪಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ, TCS ಇದೆ, HDFC ಬ್ಯಾಂಕ್ ಇದೆ, SBI ಇದೆ. ಸೊ ಇದು ಲಾರ್ಜ್ ಕ್ಯಾಪಲ್ಲಿ ಏನು ಅಡ್ವಾಂಟೇಜಸ್ ಅಂದರೆ ಲೋ ರಿಸ್ಕ್ ಇರುತ್ತೆ, ಹೈ ಎಕ್ಸ್ಪೀರಿಯನ್ಸ್ಡ್. ಡಿಸ್ಅಡ್ವಾಂಟೇಜ್ ಅಂದರೆ ಹೈ ಎಕ್ಸ್ಪೀರಿಯನ್ಸ್ಡ್ ಇರುತ್ತೆ. ಸೊ ಅಂದರೆ ಹೈ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇರುತ್ತೆ. ಮತ್ತು ಡಿಸ್ಅಡ್ವಾಂಟೇಜ್ ಅಂದರೆ ಲೋ ರಿಟರ್ನ್ ಇರುತ್ತೆ, ಲೆಸ್ ಚಾನ್ಸ್ ಆಫ್ ಮಲ್ಟಿ ಬ್ಯಾಗರ್ ರಿಟರ್ನ್ ಇರುತ್ತೆ. ಅಂದರೆ ಜಾಸ್ತಿ ಮಲ್ಟಿ ಬ್ಯಾಗರ್ ಇರಲ್ಲ, ಸ್ವಲ್ಪ ಇರುತ್ತೆ. ಸೊ ಅಂದರೆ ನಮಗೊಂದು 20% ಇಲ್ಲ 30%, ಮ್ಯಾಕ್ಸಿಮಮ್ ಅಂದರೆ ಒಂದು 30% ಜಾಸ್ತಿ ಬರ್ಬೋದು, ಅಂದರೆ ಅಮೌಂಟ್ ಅಷ್ಟು ಬರ್ಬೋದು. ಸೊ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ ಲಾರ್ಜ್ ಕ್ಯಾಪಲ್ಲಿ. ಅದೇ ಮಿಡ್ ಕ್ಯಾಪಲ್ಲಿ 5,000ಇಂದ 20,000 ಕ್ರೋರ್ವರೆಗೂ ಇರುತ್ತೆ. ಸೊ ಅದರಲ್ಲಿ ಅವಂತಿ ಇದೆ, ಒಲೆಕ್ಟ್ರಾ, ನ್ಯೂ ಜೆನ್ ಅಂತ ಇದೆ. ಸೊ ಇನ್ನೂ ಬೇರೆ ಬೇರೆವೆಲ್ಲ ಇದ್ದಾವೆ. ಅಂದರೆ ಲಾರ್ಜ್ ಕ್ಯಾಪಲ್ಲೂ ಅಷ್ಟು ಬೇರೆ ಬೇರೆ ಕಂಪ್ನಿಗಳು ಇದ್ದಾವೆ, ಮಿಡ್ ಕ್ಯಾಪಲ್ಲೂ ಅಷ್ಟು ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಇದೆ. ಸೊ ದಿಸ್ ಈಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಷ್ಟೇ. ಸೊ ಮಿಡ್ ಕ್ಯಾಪ್ದು ಅಡ್ವಾಂಟೇಜಸ್ ಏನಂದರೆ ಹೈ ರಿಟರ್ನ್ ಇರುತ್ತೆ, ಹೈ ಚೇಂಜ್ ಆಫ್ ಮಲ್ಟಿ ಬ್ಯಾಗರ್ ರಿಟರ್ನ್ಸು ಇರುತ್ತೆ. ಓಕೆ. ಮತ್ತು ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ ಹೈ ರಿಸ್ಕ್, ಜಾಸ್ತಿ ರಿಸ್ಕ್ ಇರುತ್ತೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಬಂದು 5,000 ಕ್ರೋರ್ಗಿಂತ ಕಡಿಮೆ ಇರುತ್ತೆ. ಅದರಲ್ಲಿ ಯಾವುದೋ ಡಾಕ್ಟರ್ ಅಗರ್ವಾಲ್ ಐಸ್ ಇದೆ, ಟೇಸ್ಟಿ ಬೈಟ್ ಹೀಟ್ ಇದೆ, ಮತ್ತು ಇದೆಲ್ಲ ಇದ್ದಾವೆ. ಸೊ ಇದರದ್ದು ಅಡ್ವಾಂಟೇಜ್ ಅಂದರೆ ಹೈ ಗ್ರೋತ್ ಆಪರ್ಚುನಿಟಿ ಇರುತ್ತೆ, ವೆರಿ ಹೈ ಚೇಂಜ್ ಆಫ್ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಇರುತ್ತೆ. ಡಿಸ್ಅಡ್ವಾಂಟೇಜ್ ಅಂದರೆ ವೆರಿ ವೆರಿ ಹೈ ರಿಸ್ಕ್ ಇರುತ್ತೆ. ಸೊ ಇನ್ನೂ ಬೇರೆ ಬೇರೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳೆಲ್ಲ ಇದ್ದಾವೆ. ಸೊ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪೋಸ್, ಅಂದರೆ ಈ ಥರ ಇರ್ತವೆ ಅಂತ. 5,000 ಕ್ರೋರ್ ಒಳಗಡೆ ಅಂದರೆ ಸೊ ಆ ಕಡೆ ಈ ಕಡೆ ಇದ್ದೇ ಇರುತ್ತೆ ಒಂದು ಸ್ವಲ್ಪ. ಸೊ ಸ್ಟಾಕ್ ಅಂದರೆ ನಾವು ಇದನ್ನು ಬೈ ಮಾಡೋದು, ಅಂದರೆ ಸ್ಟಾಕ್ ಅಂದರೆ ಓನರ್ಶಿಪ್ನ ತೊಗೊಳ್ಳೋದು. ಸೊ ಅಂದರೆ ಆ ಕಂಪ್ನಿಯ ಓನರ್ಶಿಪ್ ಅಂದರೆ ಸ್ವಲ್ಪ. ಸೊ ಒಂದು ಶೇರ್ ತೊಗೊಂಡ್ರೆ ನಾವು ಅದಕ್ಕೆ ಓನರ್ಶಿಪ್ ಥರನೇ ಇರ್ತೀವಿ. ವಿಚ್ ಕಂಪನಿ ಸ್ಟಾಕ್ ವಿ ವಿಲ್ ಬಿ ಬೈ, ಅಂದರೆ ಯಾವ ಕಂಪ್ನಿಯ ಸ್ಟಾಕ್ನ ನಾವು ಬೈ ಮಾಡ್ಬೋದು ಅನ್ನೋದಕ್ಕೆ. ಸೊ ನಮಗೆ ಗೊತ್ತಿರುತ್ತೆ, ನಾವು ಡೈಲಿ ಯೂಸ್ ಮಾಡ್ತಾನೇ ಇರ್ತೀವಿ. ಯಾವುದೇ ಒಂದು ವಸ್ತುನಾಗಲಿ, ಯಾವುದೇ ಒಂದು ಇದನ್ನಾಗಲಿ ನಾವು ಡೈಲಿ ಯೂಸೇಜ್ ಮಾಡ್ತಾನೆ ಇರ್ತೀವಿ. ಒಂದು ಬೆಳಿಗ್ಗೆ ಎದ್ದಿದ ತಕ್ಷಣ ಹಲ್ಲು ಉಜ್ಜೋದಕ್ಕೆ ಪೇಸ್ಟ್ ಬೇಕು, ಟೂತ್ ಬ್ರಷ್ ಬೇಕು. ಸೊ ಅಲ್ಲಿಂದ ಹಿಡಿದು ಸ್ನಾನ ಮಾಡೋದು, ಬಾತ್ರೂಮ್ಗೆ ಟಾಯ್ಲೆಟ್ ಕ್ಲೀನರ್ಸು, ಬಾತ್ರೂಮು ಅಂತ ಸೋಪ್ಸು, ಆಳಮೂಳ ಎಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿಂದ ಎಲ್ಲಿಗಾನ ಹೊರಗಡೆ ಹೋಗ್ಬೇಕು ಅಂದರೆ ನಾವು ಬುಕ್ ಮಾಡ್ಕೊಳ್ತೀವಿ. ಓಲಾ, ಯೂಬರು ಅವೆಲ್ಲ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಕಾರ. ಪೆಟ್ರೋಲ್ ಅಂದರೆ ನಾವು ಪೆಟ್ರೋಲ್ ಹತ್ರ ಹೋಗಿ ಯಾವುದೋ ಒಂದು HP ಪೆಟ್ರೋಲು, ಇಲ್ಲ ಭಾರತ್, ಇಲ್ಲ ರಿಲಯನ್ಸ್ ಪೆಟ್ರೋಲು, ಯಾವುದೋ ಒಂದು ಪೆಟ್ರೋಲ್ ಬಂಕಲ್ಲಿ ಹೋಗಿ ಪೆಟ್ರೋಲ್ನ ಫಿಲ್ ಮಾಡ್ಕೊಳ್ತೀವಿ ಗಾಡಿಗೆ. ಸೊ ಅದು ನಾವು ಡೈಲಿ ಯೂಸ್. ಮತ್ತು ನಾವು ಫುಡ್ ಆರ್ಡ್ರ್ ಮಾಡ್ಕೊಳ್ತೀವಿ. ಯಾವಾಗ ನಮಗೇನು ಹಾಕಾದಾಗ ಅದು ಇದು ಅಡುಗೆ ಆಗದಿದ್ದಾಗ ಆರ್ಡ್ರ್ ಮಾಡ್ಕೊಳ್ತೀವಿ. ಯಾವುದರಲ್ಲಿ ಝೊಮೊಟೊ, ಸ್ವಿಗ್ಗಿ, ಡೊಮಿನೋಸ್. ಸೊ ಈ ಥರದಾಗೆಲ್ಲ ನಾವು ಆರ್ಡ್ರ್ ಮಾಡ್ಕೊಳ್ತೀವಿ. ಮತ್ತು ಮನೆಗೆ ಪೇಂಟ್ ಮಾಡಿಸ್ತೀವಿ. ಸೊ ಆ್ಯಕ್ಚುಲಿ ಮನೆಗೆ ಪೇಂಟ್ ಮಾಡಿಸ್ತೀವಿ ಅಂದರೆ ಅದರಲ್ಲಿ ಯಾವ ಪೇಂಟ್ ಇದೆ? ಏಷ್ಯನ್ ಪೇಂಟ್ಸ್ ಇದೆ, ಬರ್ಜರ್ ಇದೆ. ಸೊ ಮೆನಿ ಪೇಂಟ್ಸ್ ಎಲ್ಲ ಇದಾವೆ. ಸೊ ನಾವು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಯೂಸ್ ಮಾಡ್ತೀವಿ. ಯಾವ ಸಿಮೆಂಟು? SCC ಸಿಮೆಂಟ್ ಇದೆ. ಸೊ ಬೇರೆ ಬೇರೆವೆಲ್ಲ ಇದೆ. ಸೊ SCC ಸಿಮೆಂಟ್ ಇದೆ, ಮತ್ತು ಬೇರೆ ಬೇರೆ ಸಿಮೆಂಟ್ ಇರೋದ್ರಿಂದ ಸೊ ಅವನ್ನೆಲ್ಲ ನಾವು ಫೈಂಡ್ ಔಟ್ ಮಾಡಿಕೊಂಡು ಇದು ಯಾವ್ಯಾವ ಮತ್ತು ನೆಕ್ಸ್ಟಿಗೆ ನಾವು ಯಾವ್ಯಾವ ಸೆಕ್ಟರ್ ವೈಸ್ ಅಂತ ಹೇಳ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಯಾವ್ಯಾವ ಸೆಕ್ಟರ್ಸ್ ಅಂತ ಸೆಲೆಕ್ಟ್ ಫುಡ್ ಸೆಕ್ಟರ್ಸ್ ಇದೆ, ಟೆಕ್ನಾಲಜಿ ಸೆಕ್ಟರ್ ಇದೆ, ಆಟೋ ಸೆಕ್ಟರ್ಸ್. ಸೊ ಆ ಪರ್ಪಸ್ಗೆ ನಾವೇನು ಮಾಡಬೇಕು? ಸೊ ಆಟೋ ಸೆಕ್ಟರ್ಸು, ಫುಡ್ ಸೆಕ್ಟರ್ಸ್ ಯಾವುದು? ಝೊಮೊಟೊ ಬರುತ್ತೆ, ಸ್ವಿಗ್ಗಿ ಬರುತ್ತೆ, ಬೇರೆ ನೆಸ್ಲೆ. ಸೊ ಬೇರೆ ಅಂದರೆ ಮತ್ತು ITC. ಸೊ ಇವೆಲ್ಲ ಫುಡ್ ಸೆಕ್ಟರ್ಸ್ಗೂ ಬರ್ತವೆ. ಯಾಕೆಂದರೆ ITC ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಫುಡ್ಸ್ದು ಐಟಮ್ಸ್ ಎಲ್ಲ. ಟೆಕ್ನಾಲಜಿ ಸೆಕ್ಟರ್ಸ್ ಬಂದುಬಿಟ್ಟು ಸೊ ಇವಾಗ ನಾವು ಫಾರ್ಮಾ ಸೆಕ್ಟರ್ಸು ಮತ್ತು ಆಟೋ ಸೆಕ್ಟರ್ಸ್ ಬಂದು ಇವೆಲ್ಲ ಬರ್ತವೆ. ಆಟೋ ಸೆಕ್ಟರ್ಸ್ ಬಂದುಬಿಟ್ಟು
ಟಾಟಾ ಮೋಟಾರ್ಸ್ ಬರುತ್ತೆ. ಸೊ ಎಲ್ಲ ಕಂಪ್ನೀಸ್ನೆಲ್ಲ ನಾವು ನೀಟಾಗಿ ನೋಡಿಕೊಂಡು, ಸೊ ಅದನ್ನು ಅದರದ್ದು ಮಾರ್ಕೆಟ್ ಕ್ಯಾಪ್ ಎಷ್ಟೈತಿ, ಪಿ ಇ ರೇಷಿಯೋ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ ಪ್ರಕಾರವಾಗಿ, ಸೊ ಅದೊಂದು ಪ್ರಕಾರವಾಗಿ ನಾವು ಚೆಕ್ ಮಾಡಿಕೊಂಡು ಪಿ ಇ ರೇಷಿಯೋ ಮತ್ತು ಪಿ ಬಿ ರೇಷಿಯೋ, ಡಿವಿಡೆಂಡು, ಸೊ ಇವೆಲ್ಲ ನೋಡಿಕೊಂಡ್ರೆ, ಮತ್ತು ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟಿದೆ, ಎಫ್ ಐ ಎ ಎಷ್ಟಿದೆ, ಡಿ ಐ ಎಸ್ ಎಷ್ಟಿದೆ, ಸೊ ಇವನ್ನೆಲ್ಲ ಚೆಕ್ ಮಾಡಿಕೊಂಡಾಗ ಸೊ ನಮ್ಗೆ ಆ ಕಂಪ್ನಿಗಳದ್ದು ನೀಟಾಗಿ ಡೀಟೇಲಾಗಿ ನಮಗೆ ಗೊತ್ತಾಗುತ್ತೆ. ಯಾವ ಥರ ನಾವು ಬೈ ಮಾಡಬೇಕು, ಯಾವ ಥರ ಬೈ ಮಾಡಿದ್ರೆ ಯಾವ ಥರ ನಮಗೆ ಲಾಭ ಸಿಗುತ್ತೆ, ಎಂಥ ಕಂಪ್ನಿಗಳನ್ನ ಬೈ ಮಾಡಬೇಕು ಅಂಬೋದನ್ನು ಸೊ ಡೀಟೇಲಾಗಿ ನಾವು ಸ್ಟಡಿ ಮಾಡಿದಾಗ ನಮಗೆ ಲಾಸ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಷ್ಟ ಅನ್ನೋದು ನಮಗೆ ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ಸೊ ಫುಲ್ ನಷ್ಟದಲ್ಲೇ ನಾವು ಇರಬೇಕಾಗುತ್ತೆ. ಸೊ ಲಾಭ ಅಂದರೆ ಅಟ್ಲೀಸ್ಟ್ ಸೊ ಒಂದು ರೇಂಜ್ಗೆ ನಾವು ಇದನ್ನು ಕ್ಲಿಯರ್ ಮಾಡ್ಕೋಬೋದು.